ಕಾರ್ ಹತ್ತಿ ಕೂತ್ಕೊಂಡ್ರು. ಆಮೇಲೆ ನನ್ನ ಸೊಸೆ ದೂರದಲ್ಲಿ ಮಗುನ ಎತ್ಕೊಂಡು ನಿಂತ್ಕೊಂಡಿಲ್ಲ. ಅಷ್ಟು ಜನ ಸುತ್ತಲೂ ಎಲ್ಲ ಇದ್ದಾರೆ. ಬಾಯಿಲಿ ಅಂತ ಅವಳನ್ನು ಕರೆದು ಮಗುವಿನ ತಲೆ ಮೇಲೆ ಕೈ ಇಟ್ಟು ಸುಮಾರು ಹೊತ್ತು ಆಶೀರ್ವಾದ ಮಾಡಿದರು. ಇನ್ನೂ ಎಳೆಯ ಮಗು ಅದು. ಸುಮಾರು ಹೊತ್ತು ಆಶೀರ್ವಾದ ಮಾಡಿದರು. ಹೊತ್ತು ಕೇಳಿದ್ರು ಎಷ್ಟು ಬಂತು ಖರ್ಚು ಅಂದರು. ಸುಮಾರು 1.5 ಲಕ್ಷದ ಮೇಲೆ ಖರ್ಚು ಬಂತು ಅಂತಂದೆ. ಎಷ್ಟು ಉಳಿದಿದೆ ಅಂದರು. ಒಂದು 10,000 ಉಳಿದಿದೆ. ಅವರೇ ಹೇಳಿಬಿಟ್ರು 10,000 ಉಳಿದಿದೆ ನೋಡು ಅಂತಂದು. ನಾವೆಲ್ಲ ಲೆಕ್ಕ ಹಾಕಿರಲಿಲ್ಲ. ನಾವೆಲ್ಲ ಬ್ಯಾಂಕಿಗೆ ಕಳೆದು ನಾವು ತಂದೇ ಇರಲಿಲ್ಲ. ಆಮೇಲೆ ಬ್ಯಾಂಕ್ನಲ್ಲಿ ಹೋಗಿ ನೋಡಿದ್ರೆ 1,000, 2,000, 5,000 ಎಲ್ಲ ಹಾಗೆ ಇತ್ತು. ಎಲ್ಲ ಲೆಕ್ಕ ಹಾಕಿದ್ರೆ 10,000 ರೂಪಾಯಿ ಉಳಿದಿತ್ತು. ಅವ್ರ ಮನೆಯಲ್ಲಿ ಅವ್ರ ತಂದೆ ತಾಯಿ ಯಾವಾಗಲೂ ಈ ಎಂಥ ಗುರುನೇ ಅವನು ಬುದ್ಧಿ ಹೇಳಿ ಕಳಿಸಲ್ಲ, ಅವನು ಹೆಂಡತಿ ಬಿಟ್ಟು ಬಂದೇವನೆ, ಹೋಗಿ ಹೆಂಡತಿ ಜೊತೆ ಇರೋ ಸಂಸಾರ ಮಾಡೋ ಅಂತ ಹೇಳೋದು ಬಿಟ್ಬಿಟ್ಟು ತಾನೇ ಇಟ್ಕೊಂಡು ಆರಾಮಾಗಿದ್ದಾನೆ. ಅವನೇನು ನಾನು ಚಿಕ್ಕಮಂಗ್ಳೂರಿಗೆ ಒಂದು ಸರ್ತಿ ಗುರುಗಳನ್ನು, ಅದೇ ಕೊನೆ ಭೇಟಿ ಗುರುಗಳದ್ದು ನಮಗೆ, ದರ್ಶನ ಲಾಸ್ಟ್ ಅದು. ಅಲ್ಲಿಗೆ ಹೋದಾಗ ಗುರುಗಳು ಬೆಳಗ್ಗೆ ಸಿಕ್ಕಲಿಲ್ಲ ನಮಗೆ. ಸಾಯಂಕಾಲ ಸಿಗ್ತಾರೆ ನಿಮಗೆ ಬನ್ನಿ ಅಂತ ಆಯಿತು ಅಂತ ಸಂಜೆ ತನಕ ಕಾದ್ವಿ. ಸಾಯಂಕಾಲ ಆದರೂ ಕೂಡ 6 ಗಂಟೆ ಆದ್ರೂ ನಾವು ಕಾರಲ್ಲಿ ಅಲ್ಲೇ ನಿಲ್ಲಿಸ್ಕೊಂಡು ಕಾಯ್ತಾನೇ ಇದ್ವಿ. ಎಲ್ಲರೂ ಕಾರ್ನಲ್ಲಿ ಕೂತಿದ್ರು. ನನಗೆ ತಳಮಳ, ಗುರುಗಳು ಒಳಗಿದ್ದಾರೆ. ಹೇಗೆ ಅಂದರೆ ಒಂದು ಕಿಟಕಿ ಅಂತರ, ಆ ಕಾಂಪೌಂಡಿಗೆ ಹಿಂಗೆ ಹೊರ್ಕೊಂಡು ಕೂತ್ಕೊಂಡಿದ್ದೆ, ಹಿಂಗೆ ನಿಂತ್ಕೊಂಡಿದ್ದೆ ನಾನು ಕಾಂಪೌಂಡ್ ಮೇಲೆ ಕೈ ಇಟ್ಕೊಂಡು. ಈ ಮಧ್ಯೆ ಕಿಟಕಿಯಿಂದ ಆಚೆಗೆ ರೂಮ್ನಲ್ಲಿ ಗುರುಗಳಿದ್ದಾರೆ, ಗೊತ್ತಿದೆ ನನಗೆ ಇದ್ದಾರೆ ಅಂತ. ಹೊರಗೆ ಬರ್ತಾಯಿಲ್ಲ, ತುಂಬ ಹುಷಾರಿರಲಿಲ್ಲ ಅವ್ರಿಗೆ ಅವಾಗ. ನಾನು ಇಲ್ಲೇ ಇದು ಮಾಡಿಕೊಂಡು ಬರ್ಬೋದು ಅಂತ ಕಾಯ್ತಾ ಇದ್ದೆ. ಆವಾಗ ಒಂದು ಮಾತು ನೆನಪಾಯಿತು. ಭಜನೆ ಮಾಡ್ತಾರೆ, ಗುರುಗಳು ದರ್ಶನ ಆಗುತ್ತೆ ಅಂದಿದ್ದಾರೆ, ಈ ಟೈಮ್ ಈಗ ಎದ್ದು ಬಂದರೂ ಬರ್ಬೋದು ಅಂತ ಹೇಳಿ ಮನಸ್ಸಿನಲ್ಲೇ ಗುರು ಹರಿ, ಗುರು ಹರ, ಗುರು ಬ್ರಹ್ಮ ಅನ್ನೋಂಥ ಭಜನೆ ಮಾಡ್ಕೋತಾ ಕಣ್ಣು ಮುಚ್ಕೊಂಡು ಸುಮ್ಮನೆ ಹಿಂಗೆ ಅಂದ್ಕೊಂಡಿದ್ದೆ. ಇದ್ದಕ್ಕಿದ್ದಂಗೆ ಡೋರ್ ಓಪನ್ ಆಯಿತು. ಶಬ್ದ ಆಯ್ತಲ್ಲ, ತೆಗೆದು ನೋಡ್ತೀನಿ ಗುರುನಾಥರು ಬಾಗಿಲಲ್ಲಿ ನಿಂತುಬಿಟ್ಟಿದ್ದಾರೆ. ಆ ಭಜನೆ ಮಾಡಿದ್ದಕ್ಕೆ ಬಂದರೋ ಅಥವಾ ನನ್ನ ಇದು ಅವ್ರಿಗೆ ಕೇಳಿಸ್ತೋ, ತಳಮಳ ಸಿಕ್ಕಲಿಲ್ಲ ಅನ್ನೋದು ಒಂದಿದು ಅಂತೂ ಸಿಕ್ಕರು. ನೋಡಿದ ತಕ್ಷಣ ಅವರ ಪಾಪ ತುಂಬ ಬಾಧೆ ಪಡ್ತಾಯಿದ್ರು ಕಾಲು ನೋವಿಂದ. ಅವ್ರು ನೋಡ್ತಿದ್ದ ಹಾಗೇ ನನ್ನನ್ನು ನೋಡಿ ಭದ್ರಾವತಿ ಅಂದರು. ಅವತ್ತು ಮಾತ್ರ ನನಗೆ ಸೌತೆಕಾಯಿ ಗೊಜ್ಜು ಅಂತ ಕರೀಲಿಲ್ಲ, ಭದ್ರಾವತಿ ಇತ್ತಂದರು. ನಡುಕ್ತಾ ಇತ್ತು ಧ್ವನಿ ಪಾಪ ತುಂಬ. ಕರೆದ್ರು. ಅವ್ರನ್ನ ನೋಡ್ತಿದ್ದಂಗೆ ದಳ ಕಣ್ಣಲ್ಲಿ ನೀರು ಬಂದುಬಿಡ್ತು. ಅವರು ಒಂದು ಇದನ್ನು ಹೋಗಿ ನಮಸ್ಕಾರ ಮಾಡಿ ಎಲ್ಲ ಮಾಡಿದೆ. ಕಾರ್ನಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು ಅವ್ರನ್ನ ಆಸ್ಪತ್ರೆಗೆ. ಅವಾಗ ಕಾರ್ ಹತ್ತಿ ಕೂತ್ಕೊಂಡ್ರು. ಆಮೇಲೆ ನನ್ನ ಸೊಸೆ ದೂರದಲ್ಲಿ ಮಗುನ ಎತ್ಕೊಂಡು ನಿಂತ್ಕೊಂಡಿಲ್ಲ. ಅಷ್ಟು ಜನ ಸುತ್ತಲೂ ಎಲ್ಲ ಇದ್ದಾರೆ. ಬಾಯಿಲಿ ಅಂತ ಅವಳನ್ನು ಕರೆದು ಮಗುವಿನ ತಲೆ ಮೇಲೆ ಕೈ ಇಟ್ಟು ಸುಮಾರು ಹೊತ್ತು ಆಶೀರ್ವಾದ ಮಾಡಿದರು. ಇನ್ನೂ ಎಳೆಯ ಮಗು ಅದು. ಸುಮಾರು ಹೊತ್ತು ಆಶೀರ್ವಾದ ಮಾಡಿದರು. ಆ ಒಂದು ಇದರ ಮೇಲೆ ನನಗೆ ಅದು ಗುರುನಾಥರ ಸ್ವರೂಪ ಅಂತಲೇ ಅನಿಸುತ್ತೆ ಹೊರತು ಆ ಮಗುವಿನಿಂದಾನೇ ಇವತ್ತಿನ ದಿವಸ ಆ ಮನೆ ಉಳಿದಿದೆ. ಗುರುನಾಥರು ಆ ರೀತಿ ಒಳಗೆ ಬಂದು ಕಾಯ್ತಾ ಇದ್ದಾರೇನೋ ಅಂತ ಒಂದು ಭಾವನೆ ಅಷ್ಟೇ. ಅವಳ ಹೆಸರು ಅನಗ ಅಂತ. ಈಗ SLC ಬಂದಿದ್ದಾಳೆ, 10th. ಒಟ್ಟಿನಲ್ಲಿ ಅವಳನ್ನು ಅಂತೂ ಅವಳ ಜೀವನದಲ್ಲೂ ಅದೇನೇ ಗುರುಗಳೇ ಹಾಸೋಕ್ಕಾಗಿದ್ದಾರೆ ಅಂದರೂ ತಪ್ಪಲ್ಲ. ಯಾಕಂದರೆ ಅವಳು ಇದರಿಂದ ಜನ್ಮದ ಒಂದು ದಿನದಿಂದನೂ ಕೂಡ ಇವತ್ತಿನ ತನಕ ಅವಳಲ್ಲಿ ಗುರುಗಳು ಪವಾಡ ನಡೆಸ್ತಾ ಇದ್ದಾರೆ. ಅವಳ ಒಂದು ಅನುಗ್ರಹದಿಂದನೇ ಅವಳು ಮುಂದುವರಿತಾ ಇದ್ದಾಳೆ. ನಮ್ಗೆ ಅವಳು ಅಷ್ಟರ ಮಟ್ಟಿಗೆ ಆಗ್ತಾಳೆ ಅಂತಲೂ ಗೊತ್ತಿರಲಿಲ್ಲ. ನಮ್ಮ ಇದರಲ್ಲಿ ಅವಳನ್ನು ಇಷ್ಟರ ಮಟ್ಟಿಗೆ ಅವಳನ್ನು ಒಂದು ರೂಪಕ್ಕೆ ತರ್ತೀವಿ ಅನ್ನೋದು ಆ ಒಂದು ಪರಿಸ್ಥಿತಿಲಿ ಇದ್ದಂಥ ಒಂದು ಇದರಲ್ಲಿ ಮನಸ್ಥಿತಿಲಿ ಇರಲಿಲ್ಲ. ಅದನ್ನೆಲ್ಲ ಗುರುಗಳೇ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆ ಮಾತು ಹೇಳಿದ್ರು ಅವರು, ಸ್ವಾಮೀಜಿಯವರು, ವಿರಜಾನಂದ ಸ್ವಾಮೀಜಿಯವರು ಹೇಳ್ತಾಯಿದ್ರು, ಆ ಮಗುವಿನಿಂದಾನೇ ಇವತ್ತು ನಿನ್ನ ಮನೆ ಉಳಿದಿರೋದು ಅಂತ. ತಮಾಷೆ ಮಾಡ್ತಿದ್ರು, ಬೈಗಿಬಾರ್ದು ಅವಳಿಗೆ, ಹೊಡಿಬೇಡ ಬೈಬೇಡ ಅಂತ ಇತ್ತು. ಆ ಅನುಗ್ರಹನೇ ಅವಳನ್ನು ಕಾಯ್ತಾ ಇತ್ತು. ಅವಳಿಗೆ ನಾನು ಶ್ರೀಪಾದ ವಲ್ಲಭರ ಚರಿತ್ರೆ ಓದ್ತಾ ಇದ್ದೆ. ಹಾಗಾಗಿ ಅವಳಿಗೆ ಅದರಲ್ಲಿ ಬಂದ ಅನಗ ಅನ್ನೋಂಥ ಹೆಸರನ್ನು ನಾನು ಇಡಬೇಕು ಅಂತ ಅನಿಸಿತ್ತು. ಅವಳ ನಕ್ಷತ್ರ ನಾಮನೂ ಅಶ್ವಿನಿ ಅಂತಲೇ ಬಂದಿತ್ತು. ಅಶ್ವಿನಿ ನಕ್ಷತ್ರನೇ ಆಗಿದೆ. ಹಾಗಾಗಿ ಅನಗ ಅನ್ನೋದನ್ನು ಶ್ರೀಪಾದ ವಲ್ಲಭರ ಒಂದನ್ನು ಚರಿತ್ರೆ ಓದಿನ ನೆನಪಿಗೋಸ್ಕರ ಅವಳಿಗೆ ಇಡ್ತು. ಅವಳಿಗೆ ಅಶ್ವಿನಿ ಅಂತಲೂ ಒಂದು ಹೆಸರು ಬಂತು. ಆ ಒಂದು ಇದರಿಂದ ಅವಳಿಗೆ ಲಕ್ಷ್ಮೀ ಸರಸ್ವತಿ ಗುರುಗಳ ಅನುಗ್ರಹ ಮಾಡಿ ಅವಳನ್ನು ಇವತ್ತಿನ ತನಕನೂ ಅವ್ರನ್ನ ಕಾಯ್ತಾ ಇದ್ದಾರೆ.
ಲಕ್ಷ್ಮೀ ಸರಸ್ವತಿನೇ ಒಲ್ದಿದ್ದಾಳೆ. ಯಾಕೆ ಅಂತಂದರೆ ನಾವು ಇರೋ ಪರಿಸ್ಥಿತಿಯೊಳಗೆ ಅವಳನ್ನು ಇಷ್ಟು ಬೆಳೀತಾಳೆ ಅಂತ ನಮಗೆ ಏನೂ ಗೊತ್ತಿರಲಿಲ್ಲ. ಅವಳು ಸಂಗೀತ ಕಲ್ತ್ಕೊಂಡ್ಲು, ಸಂಗೀತ ಕಲಿಸ್ತೀವಿ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ, ವೀಣೆ ಕಲಿಸ್ತೀವಿ ಅನ್ನೋದು ಗೊತ್ತಿರಲಿಲ್ಲ. ಆಮೇಲೆ ಪ್ರತಿಯೊಂದರಲ್ಲೂ ಅವಳು ನಿಜವಾಗ್ಲೂ ಗುರುಗಳ ಒಂದು ಇದರಲ್ಲೇ ಅನುಗ್ರಹದಲ್ಲೇ ಇದ್ದಾಳೆ, ಆಶೀರ್ವಾದದಲ್ಲೇ ಇದ್ದಾಳೆ. ಪ್ರತಿಯೊಂದಕ್ಕೂ ಅವಳು ಗುರುನಾಥರೇ ಅಂತ ಅಂದ್ಕೊಂಡೇ ಮಾಡ್ತಾಳೆ. ಅದನ್ನು ಹೇಳಿದ್ದನ್ನು ಮಾಡ್ತಾಳೆ. ಉದ್ದಟತನದಿಂದ ಬೇಡ ಅಂತ ಹೇಳಿಲ್ಲ ಇವತ್ತಿನವರಿಗೂ. ಗುರುನಾಥರು ಹಾಗೆ ಅವಳನ್ನು ಕಾದು ಅದನ್ನೇ ಹೇಳಿದ್ದೀನಿ, ನಮ್ಮಿಂದ ನಾ ಏನೂ ಅಲ್ಲ, ಅದೊಂದು ಮಗು ಇದೆ, ಅದ್ರ ಜವಾಬ್ದಾರಿ ನಿಂದಪ್ಪ. ಯಾಕಂತಂದರೆ ಮಗನ ಸ್ಥಿತಿ ಈಗ ಹಿಂಗಿದೆ, ಸೊಸೆ ಪಾಪ ಅವಳು ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾಯಿದ್ದಾಳೆ. ಇಂಥ ಒಂದು ಇದರಲ್ಲಿ ಆ ಹೆಣ್ಣು ಮಗುನ ಕಾಯಬೇಕಾದವ್ರು ನೀವೇ, ಕೊನೆಯ ತನಕ ಅವಳನ್ನು ಕಾಯಬೇಕು ಅಂತ ನಾನು ಪ್ರತಿದಿನ ಕೇಳ್ಕೊಳ್ಳೋದು ಅದೇನೆ. ಗುರುನಾಥರೇ ನೀವು ಅವಳನ್ನು ಕಾಯಬೇಕು, ಕೊನೆ ತನಕ ಆ ಮಗು ದಡ ಹತ್ತಿಸ್ಬೇಕು ನೀವು ಅಂತ ಹೇಳಿ ಇವತ್ತಿನ ತನಕ ಹಾಗೆ ನಡೆಸ್ತಾ ಇದ್ದಾರೆ ಗುರುಗಳ ಅನುಗ್ರಹಕ್ಕೆ ಇಷ್ಟರ ಮಟ್ಟಿಗೆ ನಮ್ಮ ಮೇಲೆ ಕರುಣೆ ತೋರಿ ಪ್ರೀತಿ, ವಿಶ್ವಾಸ, ವಾತ್ಸಲ್ಯ ಎಲ್ಲ ತೋರಿಸಿದ್ದಾರೆ. ತಂದೆ ತಾಯಿಯಿಂದ ಕೂಡ ಪಡಿಲಾರ್ದಂಥ ಒಂದು ಸಮಾಧಾನ, ವಾತ್ಸಲ್ಯ, ಪ್ರೀತಿ ಇದನ್ನೆಲ್ಲ ಗುರುನಾಥರಿಂದ ಗುರುಗಳಿಂದ ಪಡ್ಕೊಂಡಿದ್ದೀವಿ. ಇದು ಹೀಗೆ ಇರಲಿ, ನಮ್ಮನ್ನು ಸದಾ ಕಾಪಾಡಲಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಗುರುಗಳ ಅನುಗ್ರಹ ಇರಲಿ ಅಂತ ಇನ್ನೊಮ್ಮೆ ಪ್ರಾರ್ಥನೆ ಮಾಡ್ತಾ ಅವತ್ತೆಲ್ಲ ತಗೊಂಡು ಬಂದ ಮೇಲೆ 2 ದಿವಸಕ್ಕೆ ಹಾರ್ಟ್ ಅಟ್ಯಾಕ್ ಆಯ್ತು ನನಗಿಲ್ಲಿ. ಆಮೇಲೆ ಸ್ವಲ್ಪ ದಿವಸ ಎಲ್ಲ ಬಿಟ್ಟ ಮೇಲೆ ಎಲ್ಲರೂ ಮತ್ತೆ ನಾನು ಸ್ವಲ್ಪ ಹುಷಾರಾದ 1-2 ತಿಂಗಳಾಯಿತು. ಆಮೇಲೆ ಎಲ್ಲರೂ ಬಂದರು, ಮತ್ತೆ ಶುರುವಾಯಿತು. ದುಡ್ಡಿರಲಿಲ್ಲ, ಯಾರ್ಯಾರೋ ಬಂದರು, ಏನೇನೋ ಸ್ವಲ್ಪ ಕೊಟ್ಗಳು ಎಲ್ಲ ರೆಡಿ. ಕೊನೆಗೆ ನೆಲಕ್ಕೆ ದುಡ್ಡಿರಲಿಲ್ಲ, ಗೋಡೆಗೂ ದುಡ್ಡಿರಲಿಲ್ಲ, ಕೈ ಬಿಟ್ಬಿಟ್ವಿ. ಶ್ರೀಕಾಂತಪ್ಪ ವೇದಿಕೆ ಮಾಡಿಬಿಡು ಅಂತ ಹೇಳಿದರು. ಇಲ್ಲಪ್ಪ ಹಿಂಗಿದೆ ಅಂತ. ಆಗುತ್ತೆ ಸುಮ್ಮನಿರು ಅಂತ ಹೇಳಿದ್ರು. ಸರಿ, ಇದ್ದಕ್ಕಿದ್ದಂಗೆ ಯಾರೋ ಒಬ್ಬರು ಬಂದರು. ನನ್ನ ಮಗಳನ್ನೇ ನಾನೆಲ್ಲ ಗೋಡೆಗೆ ಕೊಡ್ತೀನಿ ಅಂತ ಒಪ್ಕೊಂಡ್ಳು. ಆಯಿತು ಅಂತಂದು ಸ್ವಲ್ಪ ಸಮಾಧಾನ ಆಯಿತು. ಅಷ್ಟೊತ್ತಿಗೆ 3ನೇ ತಿಂಗಳು ಚೆಕಪ್ಗೆ ನಾನು ಶಿವಮೊಗ್ಗ ಹೋಗ್ಬೇಕಾಯ್ತು. ಅಲ್ಲಿ ಹೋಗಿ ವಿಪರೀತ ಮಳೆ. ಮುಂದಕ್ಕೆ ಹೋಗಿದಾಗ ಒಂದು ಅಂಗಡಿ ಮುಂತ್ಕೊಂಡ್ವಿ, ಅದು ಟೈಲ್ಸ್ ಅಂಗಡಿ. ಆ ಟೈಲ್ಸ್ ಅಂಗಡಿ ಒಳಗೆ ಹೋಗಿ ನೋಡಿದ್ವಿ. ನಾವು ವ್ಯಾಪಾರಕ್ಕೆ ಬಂದಿಲ್ಲ, ಸುಮ್ಮನೆ ಮಳೆ ಇಲ್ಲ, ನೋಡ್ರಿ ಅಂದರು. ಅಷ್ಟೊತ್ತಿಗೆ ಯಾರೋ ಒಬ್ರು ಎದ್ದು ಬಂದು, ನೀವು ಭದ್ರಾವತಿಯರಲ್ವಾ ಅಂತ. ಹೌದು, ನೀವು ಏನೋ ಒಂದು ಕಟ್ಟಿಸ್ತಾ ಇದ್ದೀರ ಮನೇನ ಅಂದರು. ಇಲ್ಲ, ಸಣ್ಣ ದೇವಸ್ಥಾನ ಕಟ್ಟಿಸ್ತಾ ಇದ್ದೀವಿ ಅಷ್ಟೇ ಅಂತಂದು. ಆತ ನಾನು ಟೈಲ್ಸ್ ಕೊಡಿಸ್ತೀನಿ ನಿಮಗೆ ಅಂದ. ನಮ್ಮ ಹತ್ರ ದುಡ್ಡಿಲ್ಲ, ನಮ್ಮದೆಲ್ಲ ಭಿಕ್ಷೆದು, ನಾವು ಇದು ಮಾಡ್ತೀವಿ ಅಂತ. ನಾನು ಗ್ರಾನೈಟ್ ಕೊಡ್ತೀನಿ ಅಂದ. ಅಯ್ಯೋ, ಗ್ರಾನೈಟ್ ಹಾಕೋಷ್ಟು ಸಾಹುಕಾರ ಅಲ್ಲ ನಾವು ಅಂತ. ಇಲ್ಲ, ನೀವು ದುಡ್ಡು ಕೊಡುವಂತೀರಿ ಅಂತ. ಸರಿ ನೋಡೋಣಂತೆ, ನಾವು ಭದ್ರಾವತಿಗೆ ಬಂದು ನಿಮ್ಮ ಅಂಗಡಿಗೆ ಬರ್ತೀನಿ ಅಂದ್ವಿ. ನಾವು ಭದ್ರಾವತಿಗೆ ಬಂದು ಮನೆಗೆ ಬಂದು 1 ಗಂಟೆ ಆಗಿರ್ಬೋದು, ಲಾರಿ ಬಂದು ಮನೆ ಮುಂದೆ ನಿಂತ್ಕಂತು. ಸರಿ, ಏನು ಅಂತ ನೋಡಿದ್ರೆ ಗ್ರಾನೈಟ್ಸು, ಸಣ್ಣ ಗ್ರಾನೈಟು ನಮ್ಮದು ವೇದಿಕೆಗೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಬಂದಿರೋದು. ಬಟ್ ಅವರು ಇಳಿಸಿದರು, ಏನೂ ಒಂದು ಕಾಫಿ ಸಹ ಕುಡಿಯೋಕ್ಕೆ. ಕೊನೆಗೆ ಬಲವಂತವಾಗಿ ಅವ್ರಿಗೆ ಕಾಫಿ ಕೊಟ್ವಿ. ದುಡ್ಡು ಕೇಳಿದಾಗ ನಮ್ಮ ಸಾಹುಕಾರ ಬರ್ತಾರೆ ಅಂತ ಹೊರಟೋಗ್ಬಿಟ್ಟ. ಸುಮಾರು 2 ತಿಂಗಳು ಬಿಟ್ಟ ಮೇಲೆ ಬಂದ. ಸ್ವಾಮಿ, ನಿಮಗೆ ದುಡ್ಡು ಆಗಿದ್ದರೆ ಕೊಡ್ರಿ, ಇಲ್ಲದ್ರೆ ಯಾವಾಗಾರು ಕೊಡ್ರಿ ಅಂತ. ಹೀಗೆ ನಮ್ಮದು ಆಶ್ರಮ ಆಗಿದೆ. ಇದರಲ್ಲಿ ಈಗ ಅವತ್ತು ಹಾಗೇ ಆದ ತಕ್ಷಣ ಶ್ರೀಕಾಂತಪ್ಪನ ಕೇಳಿದಾಗ ನವಂಬರ್ 1ನೇ ತಾರೀಕು ಮಾಡಿಬಿಡು ಅಂತ ಹೇಳಿದರು. ಏನು ಮಾಡಬೇಕು ಅಂದರೆ 15 ಜನ ಗುರುಗಳು ಹೇಳಿದರು. ಅವರು ಎಲ್ಲಿ ಮಾಡಬೇಕು ಏನು ಅಂತಂದರೆ ದತ್ತ ಮಂದಿರ ಇದೆಯಲ್ಲ ಮಾಡಲ್ಲಿ ಅಂದರು. ಸರಿ, ಎಲ್ಲ ಆಯಿತು. 15 ಜನ ಗುರುಗಳು ಎಲ್ಲ ಹೆಸರು ಹೇಳಿದ್ರು, ಮಾಡ್ಕೊಂಡ್ವಿ. ಈ ಊರಲ್ಲಿ 10 ಜನ ನಾನು ಕರೆದ್ರೂ ಬರಲ್ಲ, ಅಂಥದ್ದು 600 ಜನ ಬರ್ತಾರೆ. 600 ಜನಕ್ಕೆ ಅಡುಗೆ ಮಾಡಿಸು ಅಂತ ಹೇಳಿದರು. ಏನು ಸಿಂಪಲ್ ಅಡುಗೆ ಮಾಡಿಸು, ಒಂದು ಪೊಂಗಲ್ ಅಷ್ಟೇ, ಸಿಹಿ ಪೊಂಗಲ್ಲು, ಖಾರ ಪೊಂಗಲ್, ಇನ್ನೇನು ಬೇಡ ಅಂತ. ಅವತ್ತು ಬೆಳಗಿಂದ ಕಾರ್ಯಕ್ರಮಗಳು ಭಾಳ ಚೆನ್ನಾಗಾಯಿತು. ಭದ್ರಾವತಿಲಿ ಅಂಥ ಕಾರ್ಯಕ್ರಮ 13 ಜನ ಗುರುಗಳು ಒಂದು ವೇದಿಕೆಯಲ್ಲಿ ಇಲ್ಲಿ ಸೇರಿ, ಇವತ್ತರೆಗೂ ಸೇರಿಲ್ಲ ಇಲ್ಲಿ ಅವರು. ಮತ್ತು ಅಮೃತಮಯಿ, ಆಮೇಲೆ ಸಚ್ಚಿದಾನಂದ ಸ್ವಾಮಿಗಳು, ತಿರುಬೋಕಿ ಸ್ವಾಮಿಗಳು, ಮಧುಗಿರಿ ಸ್ವಾಮಿಗಳು, ಅವರು ತಿರುಬೋಕಿ ಸ್ವಾಮಿ, ಮಧುಗಿರಿ ಸ್ವಾಮಿಗಳು, ಆಮೇಲೆ ಬಸ್ಮೆ ಮಹಾರಾಜರು, ಸದಾನಂದ ಬಸ್ಮೆ ಅಂತಂದು ಅವರು ಧಾರವಾಡದದ್ದು, ವಿನಯಾನಂದರು, ಬ್ರಹ್ಮಾನಂದರು. ಹೀಗೆ ಯಾವತ್ತು ಕೊನೆಗೆ ಸುಮಾರು 12 ಗಂಟೆ ಹೊತ್ತಿಗೆ ದತ್ತ ಮಂದಿರ ಭರ್ತಿಯಾಗಿ ಜನ ಹೊರಗೆ ನಿಂತಿದ್ದರು. ಅಷ್ಟು ಜನಕ್ಕೂ ಆಗಿಬಿಟ್ಟು ಮತ್ತೆ ಸ್ವಲ್ಪ ಉಳಿತು ಅಷ್ಟೇ. ಮತ್ತೇನು ಇದಾಗಲಿಲ್ಲ, ಏನೂ ಇಲ್ಲ. ಎಷ್ಟು ಖರ್ಚಾಯಿತು ಏನು ಅಂತಂದು ಯಾರೂ ಇದು ಮಾಡಿರಲ್ಲ. ಕೊನೆ ಶ್ರೀಕಾಂತಪ್ಪ ಇಷ್ಟೇ ಖರ್ಚಾಗಿದೆ, ಇಷ್ಟೇ ಉಳಿದಿದೆ ಅಂತ ಹೇಳಿಬಿಟ್ರು. ಅವತ್ತು ಕೇಳಿದ್ರು, ಎಷ್ಟು ಬಂತು ಖರ್ಚು ಅಂತಂದರು. ಸುಮಾರು 1.5 ಲಕ್ಷದ ಮೇಲೆ ಖರ್ಚು ಬಂತು ಅಂತಂದೆ. ಎಷ್ಟು ಉಳಿದಿದೆ ಅಂದರು. ಒಂದು 10,000 ಉಳಿದಿದೆ. ಅವರೇ ಹೇಳಿಬಿಟ್ರು, 10,000 ಉಳಿದಿದೆ ನೋಡು ಅಂತಂದು. ನಾವೆಲ್ಲ ಲೆಕ್ಕ ಹಾಕಿರಲಿಲ್ಲ, ನಾವೆಲ್ಲ ಬ್ಯಾಂಕಿಗೆ ಕೇಳಿದ್ರು, ನಾವು ತಂದೇ ಇರಲಿಲ್ಲ. ಆಮೇಲೆ ಬ್ಯಾಂಕ್ನಲ್ಲಿ ಹೋಗಿ ನೋಡಿದ್ರೆ 1,000, 2,000, 5,000 ಎಲ್ಲ ಹಾಗೇ ಇತ್ತು. ಎಲ್ಲ ಲೆಕ್ಕ ಹಾಕಿದ್ರೆ 10,000 ರೂಪಾಯಿ ಉಳಿದಿತ್ತು. ಇವತ್ತು ಅದೇ ಥರ ನಡೀತಾ ಇದೆ. ಇವತ್ತು ನಿನ್ನೆ 3ನೇ ತಾರೀಕು ಗುರುಗಳದ್ದು ಆರಾಧನೆ ಆಗಿದೆ.
ನಾವು 28 ತನಕ ಅದು ಸುದ್ದಿಗೆ ಹೋಗಿರಲಿಲ್ಲ. ತೆಂಗಿನಕಾಯಿ ವಿಪರೀತ ರೇಟ್ ಆಗಿದೆ, ತೆಂಗಿನಕಾಯಿ ಹೆಂಗೆ ಅಂತಂದರೆ ಅಡುಗೆನೇ 40 ಕಾಯಿ ಬೇಕು ಅಂದ. ಅಯ್ಯೋ ಆಗಲ್ಲ ಬಿಡು ಅಂತಂದೆ. 2ನೇ ತಾರೀಕು ಬೆಳಿಗ್ಗೆಗೆ 50 ಕಾಯಿ ಬಂದು ಮನೆ ಕುತ್ಕಂತು. ತುಳಸಿ ಮಳೆ ಬಂದಿದೆ, ತುಳಸಿ ಸಿಕ್ಕಲ್ಲ ಅಂತಂದು ಯಾರ್ಯಾರನೋ ಕೇಳ್ತಾ ಇದ್ದೆ. ನನಗೆ ಹೋಗೋಕ್ಕಾಗ್ತಾಯಿಲ್ಲ ಅಂತಂದು ಸುಮ್ಮನಾಗಿದ್ದೆ. ನಾವು ಇನ್ನೂ ತುಳಸಿ ವಿಚಾರ ಮಾಡ್ತಿರ್ಬೇಕಾದ್ರೆ 10 ಮಾರು ತುಳಸಿ ಬಂದು ಒಬ್ಬ ಹುಡುಗ ಹಿಡ್ಕೊಂಬಂದು ಆರಾಧನೆ ಅಂತ ಹೇಳ್ತಿದ್ದೀರಾ, ತುಳಸಿ ತಂದೆ ಅಂತ ಹೇಳ್ದೆ. ಇದು ಯಾರು ಕಳಿಸ್ತಾರೆ, ಯಾರು ಏನು ಮಾಡ್ತಾರೆ, ಇಲ್ಲಿ ಯಾವುದು ಇವತ್ತಿನವರೆಗೂ ಯಾರಿಗೂ ನಿಲುಕದ್ದಿದು. ಆಮೇಲೆ ಇಷ್ಟೆಲ್ಲ ಖರ್ಚಾಗಿ ನಿನ್ನೆನೇ ಒಂದು 60-75 ಸಾವಿರ ತನಕ ಖರ್ಚಾಗಿದೆ. ಯಾವುದೇ ನಮಗಿದಿಲ್ಲ. ಒಂದು 1,000-2,000 ಉಳಿದಿದೆ. ಇವತ್ತು ಶ್ರೀಕಾಂತಪ್ಪರು ಹೇಳಿದ್ರೆ ಗುರುನಾಥರು ಯಾವಾಗಲೂ ಹೇಳ್ತಿದ್ರು, ಅಲ್ಲ ಗುರುಗಳು ನಮ್ಮ ವಿರಜಾನಂದ್ರು ಹೇಳ್ತಿದ್ರು, ನಿನ್ನ ಕಣ್ಣಲ್ಲಿ ನೀರು ಬರ್ಕೊಡ್ದು, ನಿನ್ನಿಂದ ಏನೂ ಹಾಕಬೇಡ, ಯಾರು ಎಷ್ಟು ಕೊಟ್ಟರು ಇಸ್ಕೋ, ಯಾರನ್ನೂ ಕೇಳಬೇಡ. ಇವತ್ತು ಶ್ರೀಕಾಂತಪ್ಪ ಯಾರನ್ನೂ ಕೈ ಹಿಡಿದು ನಿನ್ನ ಕೈ ಒಡ್ಡು ಕೊಡ್ದು, ಯಾರ ಮುಂದೆ ಕೈ ಒಡ್ಡು ಕೊಡ್ದು. ಇದೇ ಥರ ನಡೀತಾ ಇದೆ. ಇಲ್ಲಿ ಯಾರು ಬಂದವರು ಎಲ್ಲ ಬಂದು ತಕ್ಷಣವೇ ದೇವಸ್ಥಾನಕ್ಕೆ ಬಂದು ಇಲ್ಲಿ ಬಂದು ತರನೇ ಹೋಗಲ್ಲ. ಇಲ್ಲಿ ಬಂದು ಎಲ್ಲ ಕೂತ್ಕೊಂಡು ಸಮಾಧಾನವಾಗಿ ಹೋಗ್ತಾರೆ. ಅಲ್ಲಿ ನಮಗೇನು ಇಲ್ಲಿ ಮನೆಯಲ್ಲಿ ಬಂದಾಗ ಸಂಪ್ರದಾಯ ಪ್ರಕಾರ, ಆಶ್ರಮದ ಸಂಪ್ರದಾಯದ ಪ್ರಕಾರ ಅವರಿಗೆ ಸಣ್ಣ ಸೇವೆ ಮಾಡಿ ಕಳಿಸ್ತಾ ಇದ್ದೀನಿ. ದೇವರು ಇದನ್ನು ಇಟ್ಕೊಂಡಿದ್ದಾನೆ. 4 ಜನ ಹುಡುಗರು ಕೈ ಹಿಡಿದರೆ ಬಿಟ್ಟಿಲ್ಲ, ನಾನು ಹಿಡಿದಿಲ್ಲ, ಅವರೇ ಹಿಡ್ಕೊಂಡಿದ್ದಾರೆ. ಇಲ್ಲಿ ಸುಮಾರು ಗುರುನಾಥರು ಮುಕ್ತರಾದ ಮೇಲೆ ಅವರು ಇಲ್ಲೆಲ್ಲ ಬರ್ತಾರೆ, ಗುರುನಾಥರ ಫೋಟೋ ನೋಡ್ತಾರೆ, ಅಲ್ಲಿ ಮುಂದೆ ಕುತ್ಕೊಂತಾರೆ, ಸಮಸ್ಯೆಗಳು ಹೇಳ್ತಾರೆ. ನಾನು ಯಾರಿಗೂ ಏನೂ ಹೇಳಲ್ಲ. ಅವ್ರ ಮುಂದೆ ಒಂದು ಚಾಪೆ ಕೊಡ್ತೀನಿ, ಕೂತ್ಕೊಳ್ರಿ, ನೀವು ಏನು ಬೇಕೋ ಅದು ಕೇಳ್ರಿ ಅಂತೀನಿ. ಹೀಗೆ ಒಂದು ಸಾರಿ ಒಬ್ಬರು ಇಲ್ಲಿ ಬರೋರೆ, ಅವರು ನಮ್ಮ ಸತ್ಸಂಗದರೆ, ಇಲ್ಲಿ ಸತ್ಸಂಗ ನಡೀತಾ ಇರ್ತದೆ, ಆ ಸತ್ಸಂಗದರೆ ಒಬ್ಬರು ಯಾರೋ ಒಬ್ಬರಿಗೆ 35,000 ರೂಪಾಯಿ ಇಸ್ಕೊಂಡಿದ್ರು. ಅವರು ಇಬ್ಬರು ಭಾಳ ಸ್ನೇಹಿತರು. ಇವ್ರಿಗೇನೋ ಫಜೀತಿ ಆಗಿದೆ ಅಂದರೆ ಅದು 35,000 ರೂಪಾಯಿ ಇಸ್ಕೊಂಡಿದ್ರು ಅವ್ರ ಹತ್ರ. ಬಟ್ ಇವ್ರು ಚೆಕ್ ಕೊಟ್ಬಿಟ್ಟಿದ್ರು ಅವರಿಗೆ. ಆಮೇಲೆ ಇವ್ರಿಗಿನ್ನೂ ದುಡ್ಡು ಸಿಕ್ಕಿಲ್ಲ, ದುಡ್ಡು ಬಂದಾಗ ಕೊಡ್ತೀನಿ ಅಂತ ಹೇಳಿದ್ರು. ಆತ ಕೇಳ್ತಾನೂ ಇರಲಿಲ್ಲ, ಸುಮ್ಮನೆ ಇದ್ದ. ಇವ್ರು ದುಡ್ಡು ತೊಗೊಂಡು ಕೊಟ್ಬಿಟ್ರು ಆತಂಗೆ. ಕೊಟ್ಟರು ಚೆಕ್ ವಾಪಸ್ ಇಸ್ಕೊಳ್ಳಿಲ್ಲ. ಹಂಗೆ ಇರಲಿ ಬಿಡ, ಹೋಗೋದು ಯಾವಾಗಾರ ಕೊಡ್ತೀನಿ ಅಂತಂದ ಇಟ್ಕೊಂಡ ಸುಮ್ಮನಾದ. ಆತ ಹೋಗಿಬಿಟ್ಟ. ಹೋದ ತಕ್ಷಣ ಮಕ್ಕಳು ಬಂದುಬಿಟ್ಟು ಚೆಕ್ ಹಿಡ್ಕೊಂಡು ಬಂದರು. ನಮ್ಮಪ್ಪ ದುಡ್ಡು ಕೊಟ್ಟಿದ್ದಂತೆ, ಕೊಡುವು ಅಂತಂದು. ಆತ ಇಲ್ಲಿ ಬಂದ, 10 ಗಂಟೆ ಬಂದ. ಹಿಂಗೆ ಕೇಳ್ತಾಯಿದ್ರೆ ಏನು ಮಾಡೋಣ ಅಂತ. ನಾನು ಅದೇ, ನೀನು ನ್ಯಾಯವಾಗಿದೆಯಾ ಅಂದರೆ ತುಪ್ಪ ದೀಪ ಹಚ್ಚಿ ಗುರುನಾಥರ ಮುಂದೆ ಕೂತ್ಕೊಂಡು ನಾನು ನ್ಯಾಯವಾಗಿದ್ದೀನಿ, ನಾನು ಕೊಟ್ಟಿದ್ದೀನಿ ಅಂತ ಹೇಳು ನೋಡೋಣ ಅಂತ. ಅಷ್ಟು ಹೇಳಿ ನಾನು ಪಡೆದ ಸುಮ್ಮನೆ ಕೂತ್ಕೊಂಡು ಪಾಪ ಎಲ್ಲ ಇದು ಮಾಡಿ ಹೋದ. ಅವತ್ತಿನಿಂದ ಇವತ್ತಿನವರೆಗೆ ಈಗ 4 ವರ್ಷ ಆಯಿತು, ಇವತ್ತವರೆಗೂ ಅವ್ರು ಬಂದು ಕೇಳಿಲ್ಲ, ಇವರು ಅವ್ರ ಹತ್ರ ಹೋಗಿಲ್ಲ. ಅವ್ರ ಜೊತೆ ಒಬ್ಬರು ಅವರ ಗುರುಗಳ ಶಿಷ್ಯರಾಗಿ ಇದ್ಬಿಟ್ರು ಒಬ್ಬರು. ಹೆಂಗೆ ಅಂದರೆ ಮನೆ ಮಠ, ಹೆಂಡತಿ ಮಠ, ಮಕ್ಕಳು ಎಲ್ಲದನ್ನು ಮರೆತು ಗುರು ಸೇವೆನೇ ನನ್ನ ಜೀವನ ಅಂದ್ಕೊಂಡು ಅವ್ರ ಜೊತೆ ಇದ್ಬಿಟ್ರು. ಅವ್ರ ಮನೆಯಲ್ಲಿ ಅವ್ರ ತಂದೆ ತಾಯಿ ಯಾವಾಗಲೂ ಈ ಎಂಥ ಗುರುನೇ ಅವನು, ಬುದ್ಧಿ ಕಳಿಸಲ್ಲ, ಅವನು ಹೆಂಡತಿ ಬಿಟ್ಟು ಬಂದಿದ್ದಾನೆ, ಹೋಗಿ ಹೆಂಡತಿ ಜೊತೆ ಇರೋ ಸಂಸಾರ ಮಾಡೋ ಅಂತ ಹೇಳೋದು ಬಿಟ್ಬಿಟ್ಟು ತಾನೇ ಇಟ್ಕೊಂಡು ಆರಾಮಾಗಿದ್ದಾನೆ, ಅವನೆಂಥ ಗುರು ಅಂತೇಳಿ ಅವ್ರ ಅಪ್ಪ ಅಮ್ಮ ಯಾವಾಗಲೂ ಬೈತಾಯಿದ್ರು. ಅವನಿಗೊಬ್ಬ ತಮ್ಮ ಇದ್ದ. ಅವನು ಹೆಚ್ಚು ಕಡಿಮೆ ಒಂದು 80 ಜನ ಹೆಣ್ಣನ್ನು ನೋಡ್ದ, ಮದುವೆನೇ ಆಗಿರಲಿಲ್ಲ ಅವನಿಗೆ. ಇವ್ರೇನು ಮಾಡಿದ್ರು, ಪದೇ ಅವ್ನ ಮಗನ ಕರಿಯಕ್ಕೆ ಹೋಗೋದು, ಮನೆಗೆ ಬರಪ್ಪ, ಹೆಂಡತಿ ಇದ್ದಾಳೆ, ಒಬ್ಬಳು ಹೆಂಡತಿ ಇದ್ದಾಳೆ, ಅವಳನ್ನ ಬಿಟ್ಟು ಈ ಥರ ಎಲ್ಲ ಇರಬಾರ್ದು ಅಂತಂದ್ರೆ ಅವನು ಬರ್ತಾ ಇರಲಿಲ್ಲ. ಇಷ್ಟೆಲ್ಲ ಆದ ನಂತರ ಏನಾಯಿತು, ಯಾವುದೂ ಮದುವೆ ಇರಲಿಲ್ಲ. ಮದುವೆ ಆಗತ್ತೆ ಅಂತೇಳಿ ಆಗಿ ತಪ್ಪೋಗೋದು, ಈ ಥರ ಪೊಸಿಷನ್ ಇತ್ತು. ಇವರ ಅಪ್ಪ ಅಮ್ಮಂಗೆ ಪೂರ್ಣಾವಧಿ ಕಾಯಕ. ಆ ಗುರುಗಳು ಸರಿ ಇಲ್ಲ, ವೆಂಕಟಾಚಲ ಗುರುಗಳು ಸರಿ ಇಲ್ಲ, ನನ್ನ ಮಗನ ಇದು ಮಾಡಲಿಲ್ಲ, ಆ ಥರ ಒಂದು ಇದಿತ್ತು. ಸಹಜ ಅದು, ತಂದೆ ತಾಯಿಗೆ ಸಹಜ. ಈ ನಡುವೆ ಏನಾಯಿತು, ಆ ಥರ ಕೇಳ್ಕೊಂಡು ಹೋದಾಗ, ನಿಮ್ಮ ತಲೆಕೆಟ್ಟು ಗುರು ಏನಾದ್ರು ಮದುವೆ ಮಾಡಿಸ್ತಾನೆ ಅಂದ್ಕೊಂಡು ಹೋದಾಗ, ನೀವು ಬಂದು ಕೇಳ್ಕೊಡಿ, ನಿಮ್ಮ ಅದೃಷ್ಟ ಇದ್ದರೆ ಆಗ್ಬೋದು, ಅದು ಗುರುಕೃಪೆ ಅಂತ ಅವನು ಹೇಳಿದಾಗ ಇವರು ಹೋಗ್ತಾರೆ ಅಲ್ಲಿಗೆ. ಹೋದ್ಕೊಳ್ಳೆ ಗುರುಗಳು ಕೇಳ್ತಾರೆ ಆ ಹುಡುಗನ್ನ, ಇಷ್ಟೆಲ್ಲ ನೋಡಿದೆಲ್ಲ ಏನಪ್ಪ ಮದುವೆ ಆಗ್ತೀಯನೋ ಅಥವಾ ಇನ್ನೂ ನೋಡ್ಕೊಂಡೇ ಇರ್ತೀಯ ಅಂತೇಳಿ. ಇಲ್ಲ ಆಗ್ತೀನಿ, ಆಯಿತು ನಾನು ತೋರಿಸ್ತೇನೆ, ಆಗ್ತೀಯ ಅಂತ ಹೇಳಿದಾಗ ಇವರು ತಲೆ ಬಿಸಿ ಮಾಡ್ಕೊಂತ, ಏನು ನಾವು ಬಂದಿದ್ದಲ್ಲ ಇವರೇ ಹೇಳ್ತಾ ಇದ್ದಾರಲ್ಲ ಅಂದ್ಕೊಂಡು ಅಲ್ಲಿಗೆ ಸುಮ್ಮನಾಗಿ ಒಂದು ಕನ್ಯೆಯನ್ನು ತೋರಿಸ್ತಾರೆ. ಇವನಿಗೂ ಒಪ್ಪಿಗೆ ಆಗುತ್ತೆ, ಅವಳಿಗೂ ಒಪ್ಪಿಗೆ ಆಗುತ್ತೆ. ಗುರುಗಳ ಮನೆಯಲ್ಲೇ ಚಪ್ರ ಹಾಕಿ ಅದೇ ಮನೆ ಹುಡುಗಂದು ಅಂತೇಳಿ ಹುಡುಗಿ ಕರ್ಕೊಂಬಂದು ದೇವಸ್ಥಾನದಲ್ಲಿ ಬಿಡದಿ ಮನೆ, ಈ ಥರ ಏನು ಶಾಸ್ತ್ರ ಇದೆ ಅದನ್ನೆಲ್ಲ ಮಾಡ್ತಾರೆ. ಗಮನಿಸಬೇಕಾದ ಅಂಶ ಅಂತಂದರೆ, ಹಾಗೆ ವೆಂಕಟೇಶ್ವರ ಗುರುಗಳು ಮದುವೆ ಮಾಡಿಸ್ತಾರೆ. ನೀವು ನೆನ್ಪಿಟ್ಕೊಳ್ಳಿ, ಮೊಟ್ಟ ಮಧ್ಯಾಹ್ನ ಮಂಗಳವಾರ ಅಮಾವಾಸ್ಯೆ ದಿವಸ ಈ ಲಗ್ನಗಳಲ್ಲಿ ಮದುವೆ ಮಾಡಿದರೆ ಆ ಸಂಸಾರ ಉಳಿಯಲ್ಲ ಅಂಥೇಳಿ ಸಾಮಾನ್ಯವಾಗಿ ನಮ್ಮ ಧರ್ಮದಲ್ಲಿ ಹೇಳೋಂಥ ಮಾತು. ಅದೇ ದಿವಸ ಅದೇ ಲಗ್ನದಲ್ಲಿ ಅಂತಹ ಜಾಗದಲ್ಲಿ ಅಂತಹ ಸಮಯದಲ್ಲಿ ಅವನಿಗೆ ಮದುವೆ ಮಾಡಿಸಿದ್ರು ವೆಂಕಟಾಚಲ ಗುರುಗಳು.
ಇವತ್ತು ಅವ್ನು ತುಂಬ ಚೆನ್ನಾಗಿದ್ದಾನೆ, ಅವ್ನ ಸಂಸಾರ ತುಂಬ ಚೆನ್ನಾಗಿದೆ, ತುಂಬ ತೃಪ್ತಿಯಿಂದ ಇದೆ, ಮಕ್ಕಳಾಗಿದ್ದಾರೆ. ಗುರುಗಳ ಕೃಪೆಯಿಂದನೇ, ಗುರುಗಳು ಧ್ಯಾನ ಮಾಡಿಕೊಂಡೆ ಅವನು ಚೆನ್ನಾಗಿದ್ದಾನೆ. ಇಲ್ಲಿ ನಾನೇನು ಗಮನಿಸ್ತೆ ಅಂತಂದರೆ, ಆ ಕೆಟ್ಟಗಳಿಗೆಲ್ಲೂ ಮದುವೆ ಮಾಡಿಸಿ ಆ ಕೆಟ್ಟಗಳಿಗೆಯನ್ನು ಅವನ ಜೀವನ ಪರ್ಯಂತ ಶುಭಗಳಿಗೆಯನ್ನಾಗಿ ಪರಿವರ್ತನೆ ಮಾಡುವಂಥ ಶಕ್ತಿ ಯಾರಿಗಿದೆ, ಅದು ಗುರುವಿಗೆ ಮಾತ್ರ. ಆ ಗುರು ಯಾರು ಅಂತಂದರೆ ನಮ್ಮ ಚಿಕ್ಕಮಗಳೂರಿನ ನಮ್ಮ ಸಕ್ರಾಯಪಟ್ಟಣದ ವೆಂಕಟಾಚಲ ಅವಧೂತರಿಗೆ ಮಾತ್ರ ಸಾಧ್ಯ ಅಂತೇಳಿ ಘಂಟಾಘೋಷವಾಗಿ ಹೇಳ್ತಾರೆ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.